MR ಮಹೇಶ್ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಭಾರತೀಯ ಜನತಾ ಪಾರ್ಟಿ ಬೆಳಗುತ್ತಿ ಹೊನ್ನಾಳಿ. ನಮ್ಮ ಮೋಹನ್ ಅವರು ನಮ್ಮ ಪಕ್ಷದ ಯುವ ಕಾರ್ಯಕರ್ತರು ಮತ್ತು ಕರ್ಬಸಪ್ಪರು. ವಿಷಯ ಏನಪ್ಪ ಅಂದರೆ, ವಿದೇಶದ ಅಮೇರಿಕಕ್ಕೆ ಹೋಗಿ ರಾಹುಲ್ ಗಾಂಧಿ ಅವರು ಏನು ಮೊನ್ನೆ ದಿವಸ ನನ್ನ ದೇಶದ ಆಚಾರ ವಿಚಾರ ಸಂಸ್ಕೃತಿಯನ್ನು ಅಪಪ್ರಚಾರ ಮಾಡೋದು, ದೇಶದ ಒಳಗೆ ಬಂದು ಜಾತಿಗಳ ನಡುವೆ ವೈಮನಸ್ಸು ಮೂಡಿಸ್ತಕ್ಕಂಥದ್ದು. ಯಾಕಂದರೆ ವಿದೇಶಿ ಪ್ರಜೆ ಯಾವತ್ತೂ ಈ ದೇಶದ ನಾಗರಿಕನಾಗಲಾರ ಅನ್ನೋದು ಒಂದು ನಾಣ್ಣುಡಿ ಐತೆ. ಆ ರೀತಿ ಇಟಲಿ ತಾಯಿಗೆ ಜನಿಸಿದ ಮಗ ಹಿಂದೆ ಜವಾಹರ್ ಖಾನ್ ಅವರ ತಾತ ಮುಸಲ್ಮಾನರ ವಂಶಸ್ಥರು, ಅವರಿಗೆ ಹುಟ್ಟಿದಂಥ ಮಗ ಈ ದೇಶದ ಇತಿಹಾಸ ತಿಳ್ಕೊಳ್ಳಲಾರ. ಇವತ್ತು ನೋಡಿರ್ಬೋದು, ಈಗ ಅಪರೂಪದ ನಾಯಕ ಅಂತ ಇಡೀ ವಿಶ್ವದಲ್ಲೇ ಪ್ರಚಾರ ಆಗೈತೆ. ಈ ರಾಹುಲ್ ಗಾಂಧಿಗೆ ಏನಾಗೈತಿ, ಅವರ ಹಿಂದೆ ಅವರೆಲ್ಲ ಏಕ್ದಮ್ ಬಂದು ಅಧಿಕಾರ ಹಿಡಿತಾಯಿದ್ರು. ಅವ್ರು ಹುಟ್ಟಿದಾಗಲೇ ಪ್ರಧಾನಮಂತ್ರಿಯಾಗಿ ಹುಡ್ತಾಯಿದ್ರು. ಆದರೆ ಈ 2014 ನಂತರ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ವಿಶ್ವದಲ್ಲಿ ಬಲಿಷ್ಠ 10 ವರ್ಷಗಳ ನಿರಂತರ ಆಡಳಿತದ ಎಲ್ಲೂ ಸಹ ಭ್ರಷ್ಟಾಚಾರವಿಲ್ಲದೆ, ಒಂದು ಕಪ್ಪು ಚುಕ್ಕೆ ಇಲ್ಲದೆ 10 ವರ್ಷ ಆಡಳಿತ ನಂತರ ಮತ್ತೊಮ್ಮೆ ಈ ದೇಶದ ಜನತೆ ಯಾವಾಗ ನರೇಂದ್ರ ಮೋದಿಯವರಿಗೆ ಮ್ಯಾಂಡೇಟ್ಸ್ ಕೊಟ್ಟರು, ಅವತ್ತಿಂದ ಆತನಿಗೆ ಈ ದೇಶವನ್ನು ಹೀಗೆ ಇಡಕ್ಕೆ ಬಿಡಬಾರ್ದು, ಈ ದೇಶನ ಹೊಡಿಬೇಕಂತ ಒಂದು ಸಂಚಿನ ಭಾಗವಾಗಿ ವಿದೇಶಕ್ಕೆ ಹೋಗಿ ಅಮೇರಿಕದಲ್ಲಿ ಕೂತ್ಕೊಂಡು ಅಮೇರಿಕದಲ್ಲಿರ್ತಕ್ಕಂತಹ ಹಿಲಾನ್ ಫರ್ಹಾನ್ ಅಂತ ಹೇಳ್ಬಿಟ್ಟು ಒಬ್ಬ ಆಫ್ರಿಕಾದಿಂದ ಬಂದಂತಹ ವಲಸಿಗ, ಆ ವಲಸಿಗನ ಭೇಟಿ ಮಾಡ್ತಾರೆ ಅಲ್ಲೋಗಿ. ಅವನು ಸಹ ಮುಸಲ್ಮಾನನೇ. ಅಮೆರಿಕಕ್ಕೆ ಬಂದು ಸಂಸದನಾಗಿರ್ತಕ್ಕಂಥ ಭೇಟಿ ಮಾಡಿ ಅಲ್ಲಿ ರಹಸ್ಯ ಚರ್ಚೆ ನಡೀತದೆ. ಹಿಂದೆ ಕಾಶ್ಮೀರಕ್ಕೆ ಬಂದು ಕಾಶ್ಮೀರ ಭಾರತ ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳ್ತಕ್ಕಂಥ ಮನ್ಸ ಅವ್ರನ್ನ ಭೇಟಿ ಮಾಡ್ತಾರೆ. ಶ್ಯಾಮ್ ಪ್ರಿತ್ರೋಡ್ ಅಂತ ಹೇಳ್ಬಿಟ್ಟು ಅವನು ವಿದೇಶದವನೊಬ್ಬ ಈ ದೇಶದಲ್ಲಿ ಬಂದು ಅಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಭಾರತೀಯರು ಕಪ್ಪು ವರ್ಣೀಯರು ಅವ್ರಿಗೆ ಇದಿಲ್ಲ ಬಣ್ಣ ಅದು ಇದು ಅಂತೇಳಿ ನಮ್ಮನ್ನು ಹೀಯಾಳಿಸಿದ್ದ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವನ ಉಚ್ಚಾಟನೆ ಮಾಡಿತು. ಮತ್ತೆ ಎಲೆಕ್ಷನ್ ಆದಮೇಲೆ ಮತ್ತೆ ಅವನ್ನ ಸಾಗರೋತ್ತರ ಸದಸ್ಯನಾಗಿ ಮತ್ತೆ ನೇಮಕ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಅಮೆರಿಕದಲ್ಲಿರ್ತಕ್ಕಂತಹ ಭಾರತ ವಿರೋಧಿಗಳನ್ನ ಸೇರಿಸಿ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಮಾತಾಡಿಸ್ತಾರೆ. ಯಾಕಂದರೆ ಬಾಂಗ್ಲಾದೇಶದ ಅರಾಜಕತೆ ಆದ ನಂತರ ಇಂಡಿಯಾದಲ್ಲೂ ಆ ರೀತಿ ಮಾಡಬೇಕು, ನರೇಂದ್ರ ಮೋದಿ ಅವ್ರನ್ನ ಪ್ರತಿಶುದ್ಧಿಗೊಳಿಸ್ಬೇಕಂತ ಒಂದು ಕುತಂತ್ರದ ಭಾಗವಾಗಿ ಮೊನ್ನೆ ಅಮೆರಿಕದಲ್ಲಿ ಹೋಗಿ ಮಾತಾಡ್ತಾರೆ. ಇದು ಖಂಡನೀಯ. ರಾಹುಲ್ ಗಾಂಧಿ ಅವ್ರನ್ನ ವಿರೋಧ ಪಕ್ಷದ ನಾಯಕಿಂದ ತತ್ಕ್ಷಣ ತೆಗಿಬೇಕಂತ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ನಮಗೊಂದು ಪ್ರಶ್ನೆ ಇದೆ. ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧೀಜಿಯವರು ಈ ದೇಶದಲ್ಲಿ ಹುಟ್ಟಿದ್ರು. ಅವರ ತಾಯಿ ಇಟಲಿಯನ್ ಸೋನಿಯಾ ಅವರು. ಯಾಕಂದರೆ ಈ ದೇಶದಲ್ಲಿ ರಾಹುಲ್ ಗಾಂಧಿಯವರು ಜನ್ಮ ತಾಳಿ ಈ ದೇಶದ ವಾಸಿಯಾಗಿದ್ದಾರೆ. ಈಗ ಹೇಗೆ ಪರದೇಶದ ವಾಸಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು. ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಈಗ 1890ರಲ್ಲೇ ಒಂದು ಆಪಾದನೆ ಮಾಡಿದರು. ಅದು ಅಲಹಾಬಾದ್ ಹೈಕೋರ್ಟಲ್ಲಿದೆ. ರಾಹುಲ್ ಗಾಂಧಿ 2004ರಲ್ಲಿ ಬ್ರಿಟನ್ನ ನಾಗರಿಕತೆ ತೊಗೊಂಡಿದ್ದಾರೆ ಅನ್ನೋದು ಪ್ರೂಫ್ ಇದೆ. ಅದು ಇವತ್ತು ಕೇಸ್ ನಡೀತಾ ಐತೆ. ಮೊನ್ನೆನೂ ಸಹ ಸುಪ್ರೀಂ ಕೋರ್ಟ್ಗೆ ಹೋಗೈತೆ. ರಾಹುಲ್ ಗಾಂಧಿ ವಿದೇಶಿ ಪ್ರಜೆ, ಅವ್ರನ್ನ ಇಲ್ಲಿ ಸದಸ್ಯತ್ವನ ರದ್ದು ಮಾಡ್ಬೇಕಂತೇಳಿ. ಆದ್ದರಿಂದ ಅವರು ವಿದೇಶಿಗನಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಾತ್ರ ಆಪಾದನೆ. ಅಲ್ಲ, ಅವರು ವಾದದ್ದು ವಿರೋಧ ಮಾಡುವಂಥದ್ದು ನಿಮ್ಮ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥದ್ದು ಮಾಡಬಾರ್ದು. ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಸಾರ್ವಜನಿಕರು. ಯಾಕಂದರೆ ದೇಶದ ಪ್ರಜೆ ಅವರು ಫಾರಿನ್ನಲ್ಲಿ ಹುಟ್ಟಿದವರು ಒಂದು ಆಪಾದನೆ ಏನು ಕಳಂಕ ತೊಳಿಕ್ಕೆ ಸಾಧ್ಯ ಆಗಲಿಲ್ಲ ಈ ದೇಶದಲ್ಲಿ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇವತ್ತು ಅಮೆರಿಕದಲ್ಲಿ ಹೋಗಿ ಕೂತ್ಕೊಂಡು ವಿಶೇಷವಾಗಿ ದಲಿತ ಸಮುದಾಯವನ್ನು ಅವಮಾನ ಮಾಡ್ತಕ್ಕಂಥದ್ದು. ಯಾಕಂದರೆ ಆತನ ತಲೆಯಲ್ಲಿರ್ತಕ್ಕಂಥದ್ದು ದಲಿತರಲ್ಲ. ಈ ದೇಶದಲ್ಲಿ ಈ ಏನು ಕೆಲವು ವರ್ಗಗಳು ಸರಿಯಾದ ಕಾನೂನನ್ನ ತರಬೇಕಂತ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ಪ್ರೇರಣೆಯಾಗಿ ನಾವು ಭಾರತದಲ್ಲಿ ಸಮಾನತೆ ಬಂದ ನಂತರ, ಅಂದರೆ ಆ ಒಂದು ಸರಿಯಾದ ಕಾನೂನಿನ ವಂಶಸ್ಥರು ಪ್ರಬಲವಾದ ನಂತರ ತೆಗಿತೀವಿ ಅನ್ನೋದು ಒಂದು ಉದ್ದೇಶನೇ ಹೊರತು ಅವರಿಗೆ ದಲಿತ ಸಮುದಾಯದ ಮೇಲೆ ಒಂದು ಸಹ ಕರಿಕರ ಇಲ್ಲ. ಅವತ್ತು ನೀವು ಇಲ್ಲೇ ಯೋಚನೆ ಮಾಡ್ಬೇಕು. ನಾವು ಅವರು ಇಲ್ಲಿ ಬಂದು ಕಳೆದ ಚುನಾವಣೆಯಲ್ಲಿ ಸಂವಿಧಾನ ರಕ್ಷಕರು ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ತೆಗಿತದೆ ಅಂತೇಳಿ ಸುತ್ತಾಡಿ ಆ ಸಮುದಾಯಕ್ಕೆ ಒಂದು ಕಿವಿಗೆ ಹೂಗುಟ್ಟು ಮತ ಪಡ್ಕೊಂಡ್ರು. 99 ಎಷ್ಟೇ ಇದು ಸುಳ್ಳು ಹೇಳಿದ್ರು ಸಹ ಈ ದೇಶದ ಜನ 99 ಕೊಟ್ಟರು. ಏನು ಇಡೀ 400 ಸ್ಥಾನಕ್ಕೆ ಇದ್ದಂಗೆ ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಅಲ್ಲಿ ಕೂತ್ಕೊಂಡು ಸಮಾನತೆ ಬಂದ ನಂತರ ಸಂವಿಧಾನ ತೆಗಿತೀವಿ ಅಂತ ಹೇಳಿದ್ರು. ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದರೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ದಲಿತ ಸಮುದಾಯಕ್ಕೆ ಇತರ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ರಿಸರ್ವೇಷನ್ ತೆಗಿತೀವಿ ಅಂತಲ್ಲ. ಈ ದೇಶದಲ್ಲಿ ಬ್ರಿಟಿಷರು ಕೊಟ್ಟಿರ್ತಕ್ಕಂಥ
ಇರ್ತಕ್ಕಂಥ ಕಾನೂನು ಮತ್ತು ಅಂಬೇಡ್ಕರ್ ನಿಜವಾದ ಕಾನೂನು ಕೆಲವು IPC ಸೆಕ್ಷನ್ಗಳು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಇಡೀ ಏನು ದಲಿತರು ಮೀಸಲಾತಿ ತೆಗಿತಾರೆ ಅಂತ ಹೋರಾಟ ಮಾಡಿದ್ರು. ಆದರೆ ಇವತ್ತು ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಇದನ್ನು ಇವತ್ತರೆಗೂ ಸಹ ಯಾರು ಖಂಡಿಸಿಲ್ಲ. ನೆನೆ ಸಿದ್ದರಾಮಯ್ಯವರು ಅಂತ ಹೇಳ್ತಾರೆ, ಹೌದು ಏನೀಗ ಸಮಾನತೆ ಬಂದಮೇಲೆ ತೆಗಿತೀವಿ. ಮತ್ತು ಇದೇ ಮಾತನ್ನು ಇವತ್ತು ಅರ್ಥ ಆಯ್ತಲ್ಲ, ಇವರು ಸಂವಿಧಾನ ವಿರೋಧಿಗಳಂತ, ಇವರು ರಿಸರ್ವೇಷನ್ ತೆಗಿತೀವಿ ಅಂತ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರು ಏನು ಹೇಳಿದ್ರು ಅವತ್ತು, ನಾನು ಕೊನೆಯ ಉಸಿರು ಇರೋವರೆಗೂ ದಲಿತ ಸಮುದಾಯದ ರಿಸರ್ವೇಷನ್ ತೆಗಿಯಕ್ಕೆ ಬಿಡಲ್ಲ ಅಂದರು. ಇವ್ರು ಇವತ್ತು ಹೇಳಲಿ ಹಂಗಂತ ನನ್ನ ಕೊನೆ ಉಸಿರು ಇರೋಗು ಅಂತ. ಅವ್ರಿಗೆ ಅಲ್ಲಿಗೆ ನೆಹರು ಅವರು ಸಹ ರಿಸರ್ವೇಷನ್ ವಿರೋಧ ಮಾಡಿದರು, ರಾಜೀವ್ ಗಾಂಧಿಯವರು ಸಹ ವಿರೋಧ ಮಾಡಿದರು, ಇವರು ರಾಹುಲ್ ಗಾಂಧಿಯವರು ಸಹ ವಿರೋಧ ಮಾಡ್ತಾಯಿದ್ದಾರೆ. ಇದು ಕಾಂಗ್ರೆಸ್ ಅಜೆಂಡಾ. ಕಾಂಗ್ರೆಸ್ನವರು ದಲಿತರನ್ನು ವಿರೋಧಿಸ್ತಾರೆ ಅನ್ನೋದಾದರೆ ಈ ದೇಶದ ವಿರೋಧ ಪಕ್ಷದ ನಾಯಕನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಒಬ್ಬ ದಲಿತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಹೋರಾಟ ಮಾಡಿದಂಥವ್ರನ್ನ ಮಾಡ್ತಾರೆ. ಅದಂಗೆ ವಿರೋಧ ಮಾಡಿದಂಥ ಆಗುತ್ತೆ ಕಾಂಗ್ರೆಸ್ ಪಕ್ಷದವರು. ಹಿಂದೆ ಜೋಗೇಂದ್ರನಾಥ್ ಮಂಡಲ್ ಪೂರ್ವ ಬಂಗಾಳದಲ್ಲಿ ಭಾರಿ ಪ್ರಬಲವಾದಂತಹ ದಲಿತ ನಾಯಕ. ಯಾವಾಗ ಅಂಬೇಡ್ಕರ್ ಅವ್ರನ್ನ ಇಂಡಿಯನ್ ಮುಸ್ಲಿಂ ಲೀಗು ಬುಟ್ಟಿಗೆ ಹಾಕೊಳ್ಳೋದು ನೋಡುತ್ತೆ, ಅಂಬೇಡ್ಕರ್ ಅವರು ಆ ಇಸ್ಲಾಂನ ತಿರಸ್ಕಾರ ಮಾಡಿದಾಗ ಈ ಜೋಗೇಂದ್ರನಾಥ್ ಮಂಡಲ್ ಅಂತಹ ಇನ್ನೊಬ್ಬ ದಲಿತ ನಾಯಕನ ಬುಟ್ಟಿಗೆ ಹಾಕೊಂಡು ಅವನಿಗೆ ನಿನಗೆ ದೇಶ ವಿಭಜನೆ ಆದ ನಂತರ ನಾವು ಅಲ್ಲಿ ಕರ್ಕೊಂಡೋದ್ರೆ ನೀನು ರಾಷ್ಟ್ರಪತಿ ಮಾಡ್ತೀವಿ, ನಿಮ್ಮ ಸಮುದಾಯಕ್ಕೆ ಹಿಂಗೆ ಕೊಡ್ತೀವಿ ಅಂತ ಟೋಪಿ ಹಾಕಿ ಕೊನೆಗೆ ಅದೇ ಜೋಗೇಂದ್ರನಾಥ್ ಮಂಡಲ್ ಅಲ್ಲಿ ಕಾನೂನು ಸಚಿವರಾದ ನಂತರ ತನ್ನ ದಲಿತ ಸಮುದಾಯಕ್ಕೆ ಯಾವಾಗ ಅಲ್ಲಿನ ಸರ್ಕಾರ, ಪಾಕಿಸ್ತಾನ ಸರ್ಕಾರ ಕೆಳದರ್ಜೆಯ ನೌಕರಿ ಕೊಡ್ತು, ಅಯ್ಯೋ ನಾನು ಮೋಸ ಹೋದೆ ಅಂತೇಳಿ ಅಲ್ಲಿಂದ ತಪ್ಪಿಸ್ಕೊಬಂದು ಬಂಗಾಳದಲ್ಲಿ ಬಂದು ಕೊನೆ ಹೆಸರು ಹೇಳೋದು ಇತಿಹಾಸ ಐತೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಈ ರೀತಿ ಒಂದು ಬುಟ್ಟಿಗೆ ಹಾಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಗೊತ್ತಿದೆ, ಆದರೂ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೋ ಅದನ್ನು ಅವರೇ ಹೇಳ್ಬೇಕಷ್ಟೇ, ಅವ್ರ ಆತ್ಮವಂಚನೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ನಾಗಮಂಗಲದ ತಾವು ಅಂದರೆ ಗಣಪತಿ ಹೋಗುವ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದವರು ದಾಳಿಯನ್ನು ಮಾಡ್ತಾರೆ ಅಂತ ಒಂದು ಆಪಾದನೆಯನ್ನು ನಿಮ್ಮ BJPಯವರು RSSನವರು ಮಾತಾಡುವಂಥದ್ದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಗೊತ್ತಿದೆ ತಮಗೆ? ನಾಗಮಂಗಲ ಘಟನೆ ಹಿಂದೆ ಕಳೆದ ವರ್ಷವೇ ಸೂಕ್ಷ್ಮವಾಗಿತ್ತು. ಅಲ್ಲಿ ಇತ್ತೀಚೆಗೆ ಮತಾಂಧ ಶಕ್ತಿಗಳು ಜಾಸ್ತಿ ಆಗ್ತಾಯಿದ್ದಾರೆ. ಅಲ್ಲಿ ಕೆಲವು ನಮ್ಮ ಹಿಂದೆ ನಮ್ಮ ಜೆ ಡಿ ಎಸ್ ಪಕ್ಷ ಇರ್ಬೋದು ಅಥವಾ ಕಾಂಗ್ರೆಸ್ ಅತಿಯಾದ ಓಲೈಕೆಯಿಂದ ಅಲ್ಲಿ ಸುಮ್ಮನೆ ಪ್ರಬಲವಾಗೋವರೆಗೂ ಸುಮ್ಮನೆ ಇದ್ದರು. ಯಾಕೆ ಪ್ರಬಲ ಮುಸಲ್ಮಾನ್ ಸಮುದಾಯದವರು ಅಲ್ಲಿ ನಾಗಮಂಗಲದ ಒಂದು ಬೀದಿನೇ ಅಕ್ರಮ ಜಾಗ, ಗೋಮಾಳ ಜಾಗಗಳೆಲ್ಲ ವಶಪಡಿಸ್ಕೊಂಡು ಅವರು ಹಿಂದೆ ರಾಜಬೀದಿ ಇತ್ತದು, ಅದನ್ನು ಅಕ್ರಮವಾಗಿ ವಶಪಡಿಸ್ಕೊಂಡು ಮನೆ ಕಟ್ಕೊಂಡಿದ್ದಾರೆ. ಇವತ್ತು ಗಣಪತಿ ಕಳೆದ ಬಾರಿ ಗಣಪತಿ ಆದಾಗ ಸೂಕ್ಷ್ಮತೆ ಇತ್ತು, ಆ ಸೇಡು ತೀರಿಸ್ಕೋಬೇಕಂತೇಳಿ ಪೂರ್ವವಾಗಿ ಮಸೀದಿ ಒಳಗಡೆ ನಮಾಜ್ ಮಾಡಬೇಕೆ ಹೊರತು ಕಲ್ಲು ಹಿಡ್ಕೊಬಾರ್ದು. ನಾನು ಹಿಂದೆ ಕೆಲವರು ಹೇಳ್ತಾ ಇದ್ರು ಈ ರೀತಿ ಘಟನೆಗಳು ಇದ್ದಾವೆ ಅಂತ. ಆದರೂ ಸಹ ಇವತ್ತು ಮಸೀದಿನ ಕಲ್ಲು ತುಡ್ತಾರೆ ಅಂದರೆ ಅದು ದೇವಾಲಯ, ಅದು ಮಸೀದಿನೋ ಅಥವಾ ಅದೊಂದು ಉಗ್ರವಾದಿ ತಯಾರಿಸುವ ಫ್ಯಾಕ್ಟ್ರಿನೋ. ಇವತ್ತು ಕಳೆದ ಬಾರಿ ಇವತ್ತೇನಾಗೈತೆ ಅಂದರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅತಿಯಾದ ಓಲೈಕೆ ಇಲ್ಲಿ ನಮ್ಮಲ್ಲಿ ಮುಸಲ್ಮಾನರು ಇದ್ದಾರೆ, ಹೊಳೆಹಳ್ಳಿ, ಗೋಣಿಗೆರೆ ಕೆಲವು ಭಾಗದಲ್ಲೆಲ್ಲ ಇದ್ದಾರೆ. ನಾವೆಲ್ಲ ಉರುಸು ಮಾಡ್ತೀವಿ, ಯುಗಾದಿನೂ ಮಾಡ್ತೀವಿ, ದೀಪಾವಳಿಗೂ ಅವರು ಕುರಿ ಕುಯ್ತಾರೆ, ದೀಪಾವಳಿಗೂ ಅವರು ಪಟಾಕಿ ಎತ್ತಾರೆ. ಈ ರೀತಿ ಸಾಮರಸ್ಯವಾಗಿ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಬದುಕ್ತಾ ಇದ್ದೀವಿ. ಆದರೆ ಹೊರಗಡೆಯಿಂದ ಬಂದಿರತಕ್ಕಂತಹ ಅಕ್ರಮ ಬಾಂಗ್ಲಾದವರು ಅವ್ರ ಕೈಲಿ ಕಲ್ಕೊಟ್ಟು ಓಡಿಸೋದು, ಇವ್ರು ನಾವಲ್ಲ ಅನ್ನೋದು ಈ ರೀತಿ ಮಾಡ್ತಾ ಇದ್ದಾರೆ. ಮೊದಲು ಕಾಂಗ್ರೆಸ್ ಸರ್ಕಾರ ಅಕ್ರಮ ಬಾಂಗ್ಲಾದೇಶದಲ್ಲಿ ಬಂದಿರತಕ್ಕಂಥವ್ರನ್ನ ಹೊರಗಾಕಬೇಕು. ತದನಂತರ ಅಲ್ಲೇನಾಯಿತು ಚನ್ನಗಿರಿ ಘಟನೆ, ಚನ್ನಗಿರಿಲಿ ಮೊನ್ನೆ ನಾಗಮಂಗಲದ ವಿಚಾರಕ್ಕೆ ಈ ರಾಜ್ಯ ಸರ್ಕಾರದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಆಗಲಿ, ರಕ್ಷಣಾ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯವರಾಗಲಿ 150ಕ್ಕೂ ಯಾರು ದಾಳಿಕೋರರು ಇದ್ದಾರೆ, ಕಲ್ಲು ಎಸೆದಂಥವ್ರು ಇರ್ಬೋದು, ಬೆಂಕಿ ಹಚ್ಚಿದಂಥವ್ರು ಇರ್ಬೋದು, ಟಗಿರಿಗೆ ಅಂಥವ್ರನ್ನ 150ಕ್ಕೂ ಹೆಚ್ಚು ಆ ಮುಸ್ಲಿಂ ಬಾಂಧವರನ್ನು ಬಂಧಿಸುತ್ತಿದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ. ಮಾನ್ಯ ಗೃಹ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ, ಇದೊಂದು ಸಣ್ಣ ಘಟನೆ, ಹಿಂದೆ ಅಲ್ಲೆಲ್ಲ ಆಗಿತ್ತು ಅದೊಂದು ಸಣ್ಣ ಘಟನೆ. ಗೃಹ ಸಚಿವರಿಗೆ ಏನಾಗ್ಬಿಟ್ಟೈತೆ, ಅವ್ರಿಗೆ ವೋಟರ್ ಗೃಹ ಸಚಿವರಾಗಿ ಕೆಲಸ ಮಾಡ್ತಾಯಿಲ್ಲ, ವೋಟರ್ ಪಾಲಿಟಿಕ್ಸಾಗಿ ಕೆಲಸ ಮಾಡ್ತಾಯಿದ್ದಾರೆ. ಗೃಹ ಸಚಿವರು ಹೇಳ್ತಾರೆ BJP ನಿಯೋಗ BJP ಇದನ್ನು ಖಂಡಿಸೈತೆ ಅಂತ ಪತ್ರಕರ್ತರು ಕೇಳಿದ್ರೆ ನಮಗೆ BJP ಸರ್ಟಿಫಿಕೇಟ್ ಬೇಡ ಅಂತಾರೆ. ಮಾನ್ಯ ಗೃಹ ಸಚಿವರೇ, ನಿಮಗೆ ಸರ್ಟಿಫಿಕೇಟ್ ಯಾರಿಂದ ಬೇಕು ಅಂದರೆ ನಿಮ್ಗೆ ಸರ್ಟಿಫಿಕೇಟು ಆಲ್ ಖೈದಾ, ಜಮಾತೆ ಇಸ್ಲಾಂ ಇವ್ರು ಕೊಡಬೇಕು ಸರ್ಟಿಫಿಕೇಟು. ವಿರೋಧ ಪಕ್ಷ ಕೆಲಸ ಮಾಡಲಿಲ್ವ ಹಿಂದೆ ನಿಮ್ಮ ಸಿದ್ದರಾಮಯ್ಯವ್ರು ಇದ್ದಾಗ? ಹಂಗೆ ಹಿಂಗೆ ಅಂತ ಹೋರಾಟ ಮಾಡಿಲ್ಲ ನೀವೆಲ್ಲ ಅಂದರೆ ಇವ್ರಿಗೆ ವಿರೋಧ ಪಕ್ಷದ ಸರ್ಟಿಫಿಕೇಟ್ ಅಲ್ಲ, ಅಲ್ಲಿಂದ ಬರ್ಬೇಕು ಸರ್ಟಿಫಿಕೇಟ್. ಯಾರಿಗಿಂದ ಅಸಾದುದ್ದೀನ್ ಓವೈಸಿ, ನಮ್ಮವ್ರಿಗೇನು ತೊಂದರೆ ಕೊಟ್ಟಿಲ್ಲ, ನಮ್ಮವರು ಕಲ್ಲಾರ ಹೊಡಿಬೋದು, ಮರ್ಡರ್ನಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಜಮಾತೆ ಇಸ್ಲಾಮಿಂದ ಮುಸಲ್ಮಾನ SDPIಯಿಂದ ಸರ್ಟಿಫಿಕೇಟ್ ಕೊಟ್ಟರೆ ಸಾಕ ಗೃಹ ಸಚಿವರು ನಿಮಗೆ? ಯಾವುದೇ ಸಮುದಾಯ, ಅದು ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ತಲವಾರ್ ಮತ್ತು ಕತ್ತಿಯನ್ನು ಹಿಡ್ಕೊಂಡು ಈ ಸಂವಿಧಾನ ಇದೆ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಸಂವಿಧಾನ ಬರೆದದ್ದೇ ಹಿಂಗೇನೆ. ಯಾರು ಪ್ರಬಲವಾದ ಇದರ ದೈಹಿಕ ಶಕ್ತಿ ಇರುವಂಥವರು ನಮ್ಮ ತುಳಿತಕ್ಕೆ ಒಳಗಾದ ಸಮುದಾಯವನ್ನು ದಮನ ಮಾಡುವಂಥದ್ದು ಸ್ಥಿತಿ ಮಾಡ್ತಾರೆ ಅಂತ ಹೇಳಿ ಅಂದಿನ ಅಂಬೇಡ್ಕರ್ ಅವರು ನೋವನ್ನು ಅನುಭವಿಸಿ ಸಂವಿಧಾನ ಬರೆದರು. ಅದೇನು ಮುಸ್ಲಿಮ್ಸ್ಗೂ ಒಂದೇ, ಹಿಂದೂಗಳಿಗೂ ಒಂದೇ. ಆದರೆ ದೇಶದಲ್ಲಿ ಸಂವಿಧಾನವನ್ನು ಎಲ್ಲರೂ ಒಪ್ಪಿಗೆಬೇಕು ಅನ್ನೋದು ಕೂಡ ತಮ್ಮ ವಾದನ. ಅಂಬೇಡ್ಕರ್ ಎಲ್ಲೂ ಸಹ ಸಂವಿಧಾನ ರಚನೆ ಎಲ್ಲರಿಗೂ ಅಂತ ಬರೆದ್ರು. ಆದರೆ ರಿಸರ್ವೇಷನ್ ಅಂತ ಬರೆದಿದ್ದು ಮಾತ್ರ ದಲಿತ ಸಮುದಾಯಕ್ಕೆ ಮಾತ್ರ. ನನ್ನ ದಲಿತ ಸಮುದಾಯ ಮೇಲಕ್ಕೆ ಬರೋವರೆಗೂ ಅದು ರಿಸರ್ವೇಷನ್ ಇರಲಿ, ಅವ್ರು ಬಂದ ನಂತರ ಅದನ್ನು ತೆಗೀರಿ ಅಂತ ಹೇಳಿದರು. ಇವರು ಸೇರಿಸ್ಕೊಂಡ್ರು, ದಲಿತ ಅಲ್ಪಸಂಖ್ಯಾತ ಅಂತ ಸೇರಿಸಿ ಅವ್ರನ್ನ ಉದ್ಧಾರ ಮಾಡಿದ್ರು. ಹೊತ್ತರೆ ಅದ್ರ ಪರಿಣಾಮ ಮೊನ್ನೆ ಚನ್ನಗಿರಿಯಲ್ಲಿ ಒಂದು ಗಲಾಟೆ ಆಯಿತು. ಗಾಂಜಾ ಮಾರ್ತಕ್ಕಂತಹ ಓಸಿ ಆಡ್ತಕ್ಕಂಥ ಗಿರಾಕಿನ ಕರ್ಕೊಬಂದು ಅವ್ನು ಲೋ ಬಿ ಪಿ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಇದೆ, ಕರ್ಕೊಬಂದು ಸ್ಟೇಷನಲ್ಲಿ ಅಚಾನಕಾಗಿ ಸತ್ತಿದ್ದಾನೆ. ಸತ್ತಿದ್ರೆ ಕಾನೂನಿತ್ತು, ಅದೇ ಸಂವಿಧಾನ ಇತ್ತು, ಸುಮ್ಮನಿರ್ಬೋದಾಯ್ತಲ್ಲ. ಅವತ್ತು ಸಹ ಸ್ಟೇಷನ್ ಬೆಂಕಿ ಹಾಕಿದ್ರು. ಅಮಾಯಕ DYSP ಪ್ರಶಾಂತ್ ಮುನವಳ್ಳಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಇವತ್ತು ನಾಗಮಂಗಲದಲ್ಲಿ ಆ ಗಲಾಟೆ ಆದ ತಕ್ಷಣ ಶೂಟ್ ಆ್ಯಂಡ್ ಆರ್ಡರ್ ಕೊಟ್ಟಿದ್ರೆ ಆ ಗಲಾಟೆ ತತ್ಕ್ಷಣ ಬರೋದು. ಆದರೆ ಕೊನೆಗೂ ಅವ್ರು ಮಾಡಿದ್ದೇನೆಂದರೆ ಅಲ್ಲಿರ್ತಕ್ಕಂತಹ ಅಶೋಕ್ ಕುಮಾರ್ ಅಂತಹ ಅಮಾಯಕ ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ರು. ಅಂದರೆ ಇವ್ರಿಗೆ ಸಬ್ ಇನ್ಸ್ಪೆಕ್ಟರ್ ನಮ್ಮ ಹಿಂದೂ ಸಮಾಜ, ಹಿಂದೂಗಳು ಏನಾರು ಚಿಂತೆ ಇಲ್ಲ, ಅವ್ರನ್ನ ಓಲೈಕೆ ಮಾಡಬೇಕು. ಇವತ್ತು ಅಲ್ಲಿರ್ತಕ್ಕಂಥ ಗಲಾಟೆ ಆದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಹೇಳ್ತಾ ಇದ್ದಾರೆ, ಯಾವನಿಂತ ಅಲ್ಕ ಕೆಲಸ ಮಾಡಿದ್ರೆ ಅವ್ನು ತಗೊಂಡೋಗಿ ಶೂಟ್ ಹೊಡೆದು ಸಾಯಿಸ್ರಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಇರ್ತಕ್ಕಂಥ ಮೂಲ ನಿವಾಸಿಗಳು ಹೇಳ್ತಾ ಇದ್ದಾರೆ, ಹೊರಗಡೆಯಿಂದ ಬಂದಿರ್ತಕ್ಕಂಥರಿಂದ ಇಂಥ ಗಲಾಟೆಗಳಾಗ್ತಾ ಇದೆ, ತತ್ಕ್ಷಣ ಇಂಥವ್ರನ್ನ ಹೊರಗಡೆ ಹಾಕ್ಬೇಕನ್ನೋದು ನನ್ನ ಆಗ್ರಹ. ಅಲ್ಲಿ ಗಲಾಟೆ ಆದಂಥ ಮುಸ್ಲಿಂ ಸಮುದಾಯದ ಹೆಣ್ಣುಮಕ್ಕಳು ಹೋಗ್ತಾರೆ, ನಾವು ನಮ್ಮ ಮುಸ್ಲಿಂ ಸಮುದಾಯದವರು ಹಲ್ಲೆ ಮಾಡಿಲ್ಲ, ಕಲ್ಲು ತೂರಿಲ್ಲ ಅನ್ನೋದು ಆ ಸಮುದಾಯದ ಹೆಣ್ಮಕ್ಳು ಕೂಡ ಅಲ್ಲಿ ಪ್ರತಿಭಟನೆ ಮಾಡುವಂಥದ್ದು, ಪೊಲೀಸ್ ಸ್ಟೇಷನ್ ಎದುರುಗಡೆ ಮಾಡುವಂಥದ್ದು ಮಾಡ್ತಾರೆ. ಅಂದರೆ ಯಾರು ತಪ್ಪು ಯಾರು ಸರಿ ಅನ್ನೋದು ಅಲ್ಲಿ ಅವ್ರಿಗೊಂದು ರೂಢಿಯಾಗಿದೆ. ಆ ಸಮುದಾಯದಲ್ಲಿ ಏನು ರೂಢಿಯಾಗಿದೆ, ಗಲಾಟೆ ಮಾಡೋಕ್ಕೆ ಗಂಡಸರು ಬಿಡೋದು, ಸೇವಕ್ ಮಾಡ್ಕೊಳ್ಳೋಕೆ ಹೆಂಗಸರು ಹಿಡ್ಕೊಳ್ಳೋದು. ಇದು ಇಲ್ಲಲ್ಲ, ಇಡೀ ಪ್ರಪಂಚದಂತೆ ಎಲ್ಲೆಲ್ಲಿದ್ದಾರೆ ಅವ್ರು ಬಂದುಬಿಟ್ಟಿದೆ. ಕೊನೆಗೆ ಅವ್ರು ಹೇಳ್ತಾರೆ, ನಮ್ಮ ಹೆಣ್ಣುಮಕ್ಳು ಹೊರ ಬೀದಿಗೆ ಬರೋಂಗಿಲ್ಲ, ಬುರ್ಕಾಕೊಂಡು ಒಳಗೆ ಇರ್ಬೇಕಂತಾರೆ. ಇಂಥ ಸಂದರ್ಭದಲ್ಲಿ ಬಂದು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಯಾಕೆ ಅವ್ರ ಗಂಡನ ಇಟ್ಕೊಳ್ಳೋಕೆ ಬರಲ್ವಾ? ನನಗೆ ಅಮಾಯಕ ಅಂತ ಹೇಳ್ತಾರೆ. ಅಂದರೆ ಅದು ಒಂದು ಸಂಸ್ಥೆ ಆ ಕೆಲಸ ಮಾಡುತ್ತೆ. ಮುಸಲ್ಮಾನರ ಹೆಣ್ಮಕ್ಳು ಬಿಟ್ಟು ಅದನ್ನು ಚಿತ್ರೀಕರಿಸಿ ವಿದೇಶಗಳಲ್ಲಿ ಭಾರತದಲ್ಲಿ ಮುಸಲ್ಮಾನರಿಗೆ ಅರಾಜಕತೆ ಇದೆ ಅಂತ ಈ ರೀತಿ ಸೃಷ್ಟಿ ಮಾಡ್ತಕ್ಕಂಥ ಸಂಚು ನಡೀತೈತೆ. ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ಕೆಲಸನ ಕಾಂಗ್ರೆಸ್ಸು ಗೃಹ ಸಚಿವರು ಮಾಡ್ತಾಯಿದ್ದಾರೆ. ಅಂದರೆ ಬಂಧಿಸೋದಲ್ಲದೆ ಅವ್ರಿಗೆ ಬೇಲಿಲ್ದಿರ್ತಕ್ಕಂಥ ಕೇಸಾಗಿ ಒಳಗಾಕ್ಬೇಕನ್ನೋದು ನಮ್ಮ ಆಗ್ರಹ. ಶಾಂತಿಯುತವಾಗಿ ಗಣಪತಿ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ರಂಜಾನ್ ಇರ್ಬೋದು, ನಾವೆಲ್ಲ ಸೌಹಾರ್ದವಾಗಿ ಮಾಡ್ತಾಯಿದ್ದೀವಿ. ಶಾಂತಿ ಕದಡ್ತಕ್ಕಂಥವ್ರು ಯಾರಿದ್ದಾರೆ, ಬಾಂಗ್ಲಾದೇಶದ ಮುಸಲ್ಮಾನರನ್ನ ಈ ದೇಶದಿಂದ ಓಡಿಸ್ಬೇಕನ್ನೋದು ನನ್ನ ಆಗ್ರಹ.